ಮಗು ಅದು ಒಬ್ಬರಿಂದ ಒಬ್ಬರ ಕೈಗೆ ಹೋಗ್ತಿದೆ. ಪ್ರತಿಯೊಬ್ಬರು ಎತ್ತಿಕೊಳ್ತಾರೆ, ಮುತ್ತಿಡ್ತಾರೆ, ಅಪ್ಪಿಕೊಳ್ತಾರೆ. ಕೆನ್ನೆ ಸವರಿಸಿಕೊಂಡು ಆ ಸುಂದರ ಕ್ಷಣವನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿತಿದ್ದಾರೆ. ಪಕ್ಕದಲ್ಲೇ ಮಲಗಿಸಿಕೊಂಡು ನೆಮ್ಮದಿಯ ನಿದ್ರೆಗೆ ಜಾರ್ತಿದ್ದಾರೆ. ಕೋಟಿ ಕೋಟಿ ಭಾರತೀಯರ ಸಂಭ್ರಮಕ್ಕೆ ಕಾರಣವಾಗಿರೋ ಆ ಮಗು ಮತ್ಯಾರೂ ಅಲ್ಲ, ಟೀಂ ಇಂಡಿಯಾಗೆ ಸಿಕ್ಕಿರೋ T20 ಚಾಂಪಿಯನ್ಸ್ ಟ್ರೋಫಿ ಎಂಬ ದೇವರ ಮಗು. ಮದುವೆಯಾಗಿ 16 ವರ್ಷ ಆದ್ರೂ ಮಕ್ಕಳಾಗದ ದಂಪತಿ ನಾನಾ ದೇಗುಲಗಳನ್ನ ಸುತ್ತಿ ಉಪವಾಸ ವ್ರತ ಅಂತೆಲ್ಲ ಹರಕೆ ಕಟ್ಟಿಕೊಂಡು ಮಹಾ ತಪಸ್ಸಿನಂತೆ ಕಾದು ವರ ಪಡೆದು ಪುಟಾಣಿ ಹುಟ್ಟಿದಾಗ ಅದೆಷ್ಟು ಪ್ರೀತಿಸ್ತಾರೆ, ಅದೆಷ್ಟು ಮುದ್ದಾಡ್ತಾರೆ, ಅದೆಷ್ಟು ಜೋಪಾನ ಮಾಡ್ತಾರೋ ಅದಕ್ಕಿಂತಲೂ ಒಂದು ಕೈ ಜಾಸ್ತಿಯೇ ಸಂಭ್ರಮ ಇಲ್ಲಿದೆ. ಕಪ್ ಗೆದ್ವಿ ಅನ್ನೋ ದೌಲತ್ತಲ್ಲಿ ಅದರ ಮೇಲೆ ಕಾಲಿಟ್ಟು ದರ್ಪ ತೋರುವ ಅವರಲ್ಲಿ, ಸಾಕ್ಷಾತ್ ಭಗವಂತನನ್ನೇ ಕಂಡಂತೆ ಗೌರವಿಸುವ ನಮ್ಮ ಭಾರತೀಯರಲ್ಲಿ. ಗುರುವಾರ ಸಂಜೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಸೆಲೆಬ್ರೇಷನ್ ನೋಡಿದ ಪ್ರತಿಯೊಬ್ಬ ಭಾರತೀಯನ ಕಣ್ಣಾಲೆಗಳು ಕೂಡ ಒದ್ದೆಯಾಗಿದ್ವು. ಟ್ರೋಫಿಯೊಂದಿಗೆ ಟೀಂ ಇಂಡಿಯಾ ಆಟಗಾರರು ಹೇಗೆಲ್ಲ ಸಂಭ್ರಮಿಸಿದ್ದಾರೆ. ಮುಂಬೈನಲ್ಲಿ ಚಾಂಪಿಯನ್ಸ್ಗೆ ಸಿಕ್ಕ ಗೌರವ ಎಂಥದ್ದು. ಅಭಿಮಾನಿಗಳ ಮುಂದೆ ಪ್ಲೇಯರ್ಸ್ ಕಣ್ಣೀರಾಕಿದ್ದೇಕೆ, ವಿರಾಟ್ ಮತ್ತು ರೋಹಿತ್ ಭಾವುಕರಾಗಿದ್ದೇಕೆ, ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಾಟ್ ಎ ಮೂಮೆಂಟ್, ವಾಟ್ ಎ ಸೆಲೆಬ್ರೇಷನ್. ಕ್ರಿಕೆಟ್ ಅನ್ನೋದು ಒಂದು ಜಸ್ಟ್ ಗೇಮ್ ಅಲ್ಲ, ಇಟ್ಸ್ ಅವರ್ ಎಮೋಷನ್ ಅನ್ನೋ ಮಾತು ಅಕ್ಷರಶಃ ಸತ್ಯ. ಸೋತಾಗ ಬೆನ್ನಿಗೆ ನಿಂತು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಿದ್ದ ಅದೇ ಅಭಿಮಾನಿಗಳು ಇಂದು ಟೀಂ ಇಂಡಿಯಾ ವಿಕ್ಟರಿಯನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ. ಟೀಂ ಇಂಡಿಯಾ ಆಟಗಾರರನ್ನ ಹೊತ್ತ ವೆಹಿಕಲ್ ಜನಸಾಗರವನ್ನ ಸೀಳಿ ಮುಂದೆ ಬರ್ತಿದ್ರೆ ಅಭಿಮಾನಿಗಳ ಕೇಕೆ, ಶಿಳ್ಳೆ, ಜೈಕೋಶ ಮುಗಿಲು ಮುಟ್ಟಿತ್ತು. ಜನರ ಈ ಪ್ರೀತಿ ಅಭಿಮಾನ ಕಂಡ ಆಟಗಾರರು ಅಕ್ಷರಶಃ ಕಣ್ಣೀರಾಗಿದ್ರು. ತಮ್ಮ ತಮ್ಮ ಫೋನ್ಗಳಲ್ಲಿ ಈ ಅದ್ಭುತ ಕ್ಷಣಗಳನ್ನ ಸೆರೆ ಹಿಡಿಯುತ್ತಾ ಸಂಭ್ರಮಿಸಿದ್ರು. ಮುಂಬೈನ ಸೆಲೆಬ್ರೇಷನ್ ಬಗ್ಗೆ ಹೇಳೋ ಮುನ್ನ ಟ್ರೋಫಿ ಗೆದ್ದ ನಮ್ಮ ಆಟಗಾರರು ಹೇಗೆಲ್ಲ ಸಂಭ್ರಮಿಸಿದ್ದಾರೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ವರ್ಷಗಳ ಮಹಾ ತಪಸ್ಸಿನ ಬಳಿಕ ಟೀಂ ಇಂಡಿಯಾಗೆ T20 ವಿಶ್ವಕಪ್ ಟ್ರೋಫಿ ಸಿಕ್ಕಿದೆ. ಜಗತ್ತನ್ನೇ ಗೆದ್ದ ಖುಷಿಯಲ್ಲಿರೋ ಆಟಗಾರರ ಕೈಗೆ ಟ್ರೋಫಿ ಸಿಕ್ಕಿದ್ದೇ ಸಿಕ್ಕಿದ್ದು. ಅಂದಿನಿಂದ ಈ ಕ್ಷಣದವರೆಗೂ ಅದೇ ಟ್ರೋಫಿಯನ್ನ ಪುಟ್ಟ ಮಗುವಿನಂತೆ ಜೋಪಾನ ಮಾಡ್ತಿದ್ದಾರೆ. ಮೊದಲು ಟೀಂ ಇಂಡಿಯಾ ಆಟಗಾರರು ಬಾರ್ಬಡೋಸ್ ಮೈದಾನದಲ್ಲಿ ಕಪ್ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಬಳಿಕ ಒಬ್ಬೊಬ್ಬರಾಗಿ ಅಪ್ಪಿಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ರು. ನಂತರ ಆಟಗಾರರ ಕುಟುಂಬಸ್ಥರು ಕೂಡ ಟ್ರೋಫಿ ಎತ್ತಿ ಖುಷಿ ಪಟ್ಟಿದ್ರು. BCCI ಸಿಬ್ಬಂದಿ ಆನಂದಕ್ಕೂ ಇಲ್ಲಿ ಪಾರವೇ ಇರಲಿಲ್ಲ. ಹೀಗೆ ಟ್ರೋಫಿ ಜೊತೆಗಿನ ಒಂದೊಂದು ಕ್ಷಣಗಳನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಜನರೊಟ್ಟಿಗೆ ಶೇರ್ ಮಾಡಿದ್ರು. ಅದರಲ್ಲೂ ಚಾಂಪಿಯನ್ ಪಟ್ಟಕ್ಕೇರಿ ತವರಿಗೆ ವಾಪಸ್ ಆಗುವಾಗಲೂ ಕೂಡ ಭಾರತೀಯ ಆಟಗಾರರಿಗೆ ಈ ಟ್ರೋಫಿ ಕೇಸ್ ಕಿಂಚಿತ್ತೂ ಕೂಡ ಕಡಿಮೆ ಆಗಿರಲಿಲ್ಲ. ವಿಮಾನದಲ್ಲಿ ಒಬ್ಬರ ಹಿಂದೆ ಒಬ್ಬರ ಕೈಗೆ ಮಗುವನ್ನ ಕೊಡುವಂತೆ ಒಬ್ಬೊಬ್ಬರೇ ಪಡೆದು ಅದಕ್ಕೆ ಕೆನ್ನೆ ಸವರಿಸುತ್ತಾ ಖುಷಿ ಪಡ್ತಿದ್ರು. ನಿಜಕ್ಕೂ ಕೂಡ ಆಟಗಾರರ ಪಾಲಿಕೆ ಈ ಗೆಲುವು ಎಂದೂ ಮರೆಯಲಾಗದ, ಬೆಲೆ ಕಟ್ಟಲಾಗದ ಕ್ಷಣ. ಭಾರತೀಯ ಆಟಗಾರರು ಬಾರ್ಬಡೋಸ್ನಿಂದ ಗುರುವಾರ ಬೆಳಗ್ಗೆ ದೆಹಲಿಗೆ ಬಂದು ಇಳಿತಾ ಇದ್ದಂತೆ ಫಸ್ಟ್ ಮೀಟ್ ಮಾಡಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ. ಈ ವೇಳೆಯೂ ಕೂಡ ಅಲ್ಲಿ ರಾರಾಜಿಸಿದ್ದು ಅದೇ ಟ್ರೋಫಿ. T20 ಚಾಂಪಿಯನ್ಸ್ ಜೊತೆ ಟ್ರೋಫಿ ಜೊತೆ ಪ್ರಧಾನಿ ಮೋದಿ ಫೋಟೋಗೆ ಪೋಸ್ ಕೊಟ್ಟಿದ್ರು. ಬಳಿಕ ಅಲ್ಲಿಂದ ಅದೇ ಕಪ್ ಜೊತೆ ಮುಂಬೈಗೆ ಬಂದಿಳಿದ ಆಟಗಾರರು ಅದೇ ಮಗುವನ್ನ ಜನರೆದುರು ಎತ್ತಿ ತೋರಿಸಿದ್ರು. ಈ ಗೆಲುವು ನಿಮ್ಮದೇ ಎಂದು ಕೂಗಿ ಕೂಗಿ ಹೇಳಿದ್ರು. ಟ್ರೋಫಿ ಜೊತೆಗೆ ಚಾಂಪಿಯನ್ಸ್ ವಿಜಯೋತ್ಸವ ನಡೆಸಿದ್ರು. ವಾಂಖೇಡೆ ಮೈದಾನದವರೆಗೂ ಕೂಡ ಬಸ್ ಏರಿ ಸಂಭ್ರಮಿಸಿದ್ರು. ಜಗತ್ತನ್ನೇ ಗೆದ್ದು ಬಂದ ವೀರರನ್ನ ನೋಡಲು ಅಲ್ಲಿ ಅಭಿಮಾನಿಗಳ ಸಾಗರವೇ ನೆರೆದಿತ್ತು. ತಮ್ಮ ನೆಚ್ಚಿನ ಆಟಗಾರರನ್ನ ಕಂಡ ಫ್ಯಾನ್ಸ್ ಖುಷಿಗೆ ಪಾರವೇ ಇರಲಿಲ್ಲ. ರಸ್ತೆಯಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ರು. ಇತ್ತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಅಭಿಮಾನಿಗಳ ಎದುರು ಟ್ರೋಫಿ ಎತ್ತಿ ಹಿಡಿದು ಸಂಭ್ರಮಿಸಿದ್ರು. ಸುತ್ತಮುತ್ತ ಎತ್ತ ಕಣ್ಣಾಯಿಸಿದ್ರು ಜನವೋ ಜನ. ಇಂಥ ಅವಿಸ್ಮರಣೀಯ ಸಮಯದಲ್ಲೂ ಕೂಡ ಟೀಂ ಇಂಡಿಯಾ ಆಟಗಾರರು ಟ್ರೋಫಿಯನ್ನ ಮರಿಲಿಲ್ಲ. ಕೈಯಲ್ಲಿಡೋ ಅಭಿಮಾನಿಗಳತ್ತ ತೋರಿಸುತ್ತಾ ತಾವೂ ಕೂಡ ವಿಡಿಯೋ ಮಾಡ್ತಾ ಖುಷಿಯಲ್ಲಿ ತೇಲಾಡ್ತಿದ್ರು. ಮುಂಬೈಗೆ ಚಾಂಪಿಯನ್ನರು ಬರೋ ಮೊದಲೇ ವರುಣ ಕೂಡ ಎಂಟ್ರಿ ಕೊಟ್ಟಿದ್ದ. ವಾಂಖೇಡೆ ಮೈದಾನದ ಸುತ್ತಮುತ್ತ ಗುರುವಾರ ಸಂಜೆಯಿಂದಲೇ ಮಳೆ ಸುರಿತಾ ಇತ್ತು. ಆದರೆ ಅಭಿಮಾನಿಗಳಿಗೆ ಮಳೆಯ ಹನಿಗಳು ಹೂಮಳೆ ಸುರಿದಂತಾಗ್ತಿತ್ತು. ವಾಂಖೇಡೆ ಸ್ಟೇಡಿಯಂ ಸುತ್ತಮುತ್ತ ಜೈ ಹೋ ಇಂಡಿಯಾ, ಜೈ ಹೋ ಇಂಡಿಯಾ ಎಂಬ ಜೈಕಾರ ಅಷ್ಟೇ ಕೇಳಿಸ್ತಾ ಇತ್ತು. ಅಭಿಮಾನಿಗಳ ಕ್ರೇಜ್ ಅದೆಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಭಾರತೀಯರ ಆಟಗಾರರು ಬಸ್ನಲ್ಲಿ ಪರೇಡ್ ನಡೆಸುವಾಗ ಯುವಕನೊಬ್ಬ ಆಟಗಾರರನ್ನ ನೋಡಲು ಮರವೇರಿ ಕುಳಿತಿದ್ದ. ಇದನ್ನ ಗಮನಿಸದ ಬಸ್ ಮುಂದೆ ಸಾಗಿತ್ತು. ಮರದ ಕೊಂಬೆಗಳ ಪಕ್ಕವೇ ಬಸ್ ಬರ್ತಿದ್ದಂತೆ ಕೊಂಬೆ ಮೇಲಿದ್ದ ಯುವಕ ಜೋರಾಗಿ ಕಿರಿಚತೊಡಗಿದ್ದ. ಇದನ್ನ ಕಂಡ ಟೀಂ ಇಂಡಿಯಾ ಆಟಗಾರರು ಕೂಡ ಒಮ್ಮೆಲೆ ಶಾಕ್ ಆಗಿದ್ರು. ಯಾಕಂದ್ರೆ ಆ ಯುವಕ ಮರದ ಎಲೆಗಳು ಹಾಗೆ ಕೊಂಬೆಗಳ ನಡುವೆ ಫೋನ್ ಹಿಡ್ಕೊಂಡು ಫೋಟೋ ತೆಗೆಯೋಕೆ ಮುಂದಾಗಿದ್ದ. ನಂತರ ಯುವಕ ಕಿರಿಚಿದ್ದನ್ನ ಕಂಡು ಕೆಲ ಆಟಗಾರರು ಕೂಡ ನಕ್ಕಿದ್ದಾರೆ. ಸದ್ಯ ಈ ಫೋಟೋ ಹಾಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. 2023ರ ಏಕದಿನ ವಿಶ್ವಕಪ್ ಬಳಿಕ ನಡೆದ ಆ ಒಂದು ಘಟನೆಯನ್ನ ನಾವಿಲ್ಲಿ ಹೇಳಲೇಬೇಕು. ಅಲ್ಲೂ ಕೂಡ ಸೋಲೆ ಕಾಣದೆ ಟೀಂ ಇಂಡಿಯಾ ಫೈನಲ್ ಪ್ರವೇಶ ಮಾಡಿತ್ತು. ಆದರೆ ಆಸ್ಟ್ರೇಲಿಯಾ ವಿರುದ್ಧ ಸೋಲುವ ಮೂಲಕ ರನ್ನರ್ ಅಪ್ ಆಗಿತ್ತು. ಅದು ನಮ್ಮ ಭಾರತ ಸೋಲ್ತು ಅನ್ನೋದಕ್ಕಿಂತ ಭಾರತೀಯನ ಕಾಡಿದ್ದು ಅದೊಂದು ಫೋಟೋ.
ಕಳೆದ ವರ್ಷ ಭಾರತದ ಆತಿಥ್ಯದಲ್ಲಿ ನಡೆದ 13ನೇ ಆವೃತ್ತಿಯ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಆತಿಥೇಯ ಟೀಂ ಇಂಡಿಯಾವನ್ನ 6 ವಿಕೆಟ್ಗಳಿಂದ ಮಣಿಸಿತ್ತು. ಆಸ್ಟ್ರೇಲಿಯಾ 6ನೇ ಏಕದಿನ ವಿಶ್ವಕಪ್ ಗೆದ್ದು ಸಂಭ್ರಮಿಸಿತ್ತು. ಈ ಐತಿಹಾಸಿಕ ಸಾಧನೆ ಬಳಿಕ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಮಿಚೆಲ್ ಮಾರ್ಷ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಟ್ರೋಫಿ ಮೇಲೆ ಕಾಲಿಟ್ಟು ಸಂಭ್ರಮಿಸಿದ್ರು. ಈ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ರು. ಮಾರ್ಷ್ ಅವರ ಈ ದೌಲತ್ತಿಗೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ರು. ಕೆಲವರು ಮಾರ್ಷ್ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಎಫ್ಐಆರ್ ಕೂಡ ದಾಖಲಿಸಿದ್ರು. ಆದರೆ ನಾವು ಭಾರತೀಯರು ಹಾಗಲ್ಲ. ಟ್ರೋಫಿಯನ್ನ ತಮ್ಮ ಮಗುವಿನಂತೆ ಕೇರ್ ಮಾಡ್ತಿದ್ದಾರೆ, ಗೌರವಿಸಿದ್ದಾರೆ, ಪ್ರೀತಿಸಿದ್ದಾರೆ, ಖುಷಿ ಪಡ್ತಿದ್ದಾರೆ. ವಿಮಾನದಲ್ಲಿ ಭಾರತಕ್ಕೆ ವಾಪಸ್ಸಾಗುವ ವೇಳೆ ಟೀಂ ಇಂಡಿಯಾ ಪ್ಲೇಯರ್ಸ್ ಮಕ್ಕಳಂತೆ ಆಟವಾಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ, ಜೊತೆ ಕಣ್ಣೀರು ಕೂಡ ಬರೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ರೋಹಿತ್ ಶರ್ಮಾ ಅಂತೂ ಚಿಕ್ಕ ಹುಡುಗನಂತೆ ಟ್ರೋಫಿ ಕಡೆ ಕೈ ಮಾಡುತ್ತಾ ಕೂಗಿದ್ದಾರೆ. ಸಿರಾಜ್, ಚಹಲ್, ಹರ್ಷದೀಪ್ ಟ್ರೋಫಿ ಹಿಡಿದುಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇದೀಗ ಭಾರತ ತಂಡ T20 ವಿಶ್ವಕಪ್ ಗೆದ್ದು ತವರಿಗೆ ಮರಳಿದ ವೇಳೆ ಆಟಗಾರರಿಗೆ ಸಿಕ್ಕ ಸ್ವಾಗತ ಮತ್ತು ಆಟಗಾರರು ಟ್ರೋಫಿಗೆ ನೀಡಿದ ಗೌರವವನ್ನು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕೊಂಡಾಡ್ತಿದ್ದಾರೆ. ಇದು ನೈಜ ಮತ್ತು ನಮ್ಮ ದೇಶದ ಸಂಸ್ಕೃತಿ ಎಂದು ಮಾರ್ಚ್ಗೆ ಮತ್ತು ಆಸೀಸ್ ಆಟಗಾರರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಟ್ರೋಫಿ ಮೇಲೆ ಕಾಲಿಟ್ಟ ತಪ್ಪಿಗೆ ಈ ಸಲ ತನ್ನಗಿಂತ ಕೆಳ ಕ್ರಮಾಂಕದ ತಂಡದ ವಿರುದ್ಧ ಕೂಡ ಸೋಲಿನ ಅವಮಾನ ಎದುರಿಸಬೇಕಾಯಿತು. ನಿಮ್ಮ ದರ್ಪವೇ ಇದಕ್ಕೆಲ್ಲ ಕಾರಣ ಅಂತ ಟಾಂಟ್ ಕೊಡ್ತಿದ್ದಾರೆ. ಇನ್ನು ಮುಂಬೈನಲ್ಲಿ ರೋಡ್ ಶೋ ಬಳಿಕ ಆಟಗಾರರು ವಾಂಖೇಡೆ ಮೈದಾನಕ್ಕೆ ತೆರಳಿದರು. ವಾಂಖೇಡೆ ಮೈದಾನದಲ್ಲಿ ಸೇರಿದ ಅಭಿಮಾನಿಗಳತ್ತ ಟೀಂ ಇಂಡಿಯಾ ಆಟಗಾರರು ಬಾಲೆಸೆದಿದ್ರು. ಈ ವೇಳೆ ಮುಂಬೈಕ ರಾಜ ರೋಹಿತ್ ಶರ್ಮಾ ಅಂತ ಫ್ಯಾನ್ಸ್ ಜೈಕಾರ ಕೂಗ್ತಿದ್ರು. ಮೈದಾನದ ಸುತ್ತ ಒಂದು ರೌಂಡ್ಸ್ ಹಾಕಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ ಟೀಂ ಇಂಡಿಯಾ ಬಾಯ್ಸ್ ಬಳಿಕ ಮೈದಾನದ ಒಳಗೂ ಕೂಡ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಿದ್ರು. ವಾಂಖೇಡೆ ಮೈದಾನದಲ್ಲಿ ಮಾತನಾಡಿದ ಆಟಗಾರರು ತಮ್ಮ ಗೆಲುವಿನ ಐತಿಹಾಸಿಕ ಕ್ಷಣಗಳನ್ನ ಅಭಿಮಾನಿಗಳೊಟ್ಟಿಗೆ ಶೇರ್ ಮಾಡಿದ್ರು. ಈ ವೇಳೆ ಮಾತನಾಡಿದ ಕಿಂಗ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರನ್ನ ಹಾಡಿ ಹೊಗಳಿದ್ರು. ರೋಹಿತ್ ಕ್ಯಾಪ್ಟನ್ ಆಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ವಿಶ್ವಕಪ್ ವಿನ್ ಆದ ಬಳಿಕ ರೋಹಿತ್ ಅಳ್ತಾ ಇದ್ರು. ನಾನು ಕೂಡ ಅಲ್ಲೇ ಸಮಯಕ್ಕೆ ಹೋದೆ, ಒಂದು ಅಪ್ಪುಗೆ ಕೊಟ್ಟೆ, ಇಬ್ರು ಮುಖಾಮುಖ ನೋಡಿಕೊಂಡ್ವು. ರೋಹಿತ್ ನಿನಗೂ ಅಭಿಮಾನಿಗಳಿಗೂ ದೊಡ್ಡ ಥ್ಯಾಂಕ್ಸ್ ಎಂದು ವಿರಾಟ್ ಕೊಹ್ಲಿ ಹೇಳಿದ್ರು. ಇನ್ಮುಂದೆ ನಾನು ಇದನ್ನೆಲ್ಲ ಮಿಸ್ ಮಾಡಿಕೊಳ್ತೇನೆ ಎಂದ್ರು. ಜೀವದ ಗೆಳೆಯನ ಈ ಮಾತು ಕೇಳಿದ ರೋಹಿತ್ ಶರ್ಮಾ ಅಕ್ಷರಶಃ ಭಾವುಕರಾಗಿದ್ರು. ಕೂತಲ್ಲಿಯೇ ವಿರಾಟ್ ಕೊಹ್ಲಿಗೆ ಸೆಲ್ಯೂಟ್ ಹೊಡೆದಿದ್ರು. ಇನ್ನು ಟೀಂ ಇಂಡಿಯಾದ ವಿಕ್ಟರಿ ಪರೇಡ್ನಲ್ಲಿ ವಾಂಖೇಡೆ ಸ್ಟೇಡಿಯಂಗೆ ಹೋಗುವ ಮುನ್ನ ಲಕ್ಷಾಂತರ ಅಭಿಮಾನಿಗಳು ಚಾಂಪಿಯನ್ನರನ್ನು ಸ್ವಾಗತಿಸಿದರು. ಮುಂಬೈನ ಐತಿಹಾಸಿಕ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆಟಗಾರರನ್ನು ಸನ್ಮಾನಿಸಲಾಗಿದ್ದು, ಮೈದಾನದಲ್ಲಿ ಆಟಗಾರರು ಪ್ರೇಕ್ಷಕ ವಂದನೆಯನ್ನು ಕೂಡ ಸಲ್ಲಿಸಿದರು. ಈ ವೇಳೆ ಮೈದಾನದಲ್ಲಿ ಜೋರಾಗಿ ಒಂದೇ ಮಾತರಂ ಗೀತೆ ಮೊಳಗಿತ್ತು. ಈ ಕ್ಷಣ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಮತ್ತು ಭಾವುಕರನ್ನಾಗಿಸಿತ್ತು. ಅಭಿಮಾನಿಗಳ ಈ ಖುಷಿ ಕಂಡ ಆಟಗಾರರಿಗೆ ಮತ್ತೊಂದು ವಿಶ್ವಕಪ್ ಗೆದ್ದಷ್ಟೇ ಫೀಲ್ ಆಗಿತ್ತು. ಇದೇ ವೇಳೆ ಬಿಸಿಸಿಐನಿಂದ ಆಟಗಾರರಿಗೆ 125 ಕೋಟಿ ರೂಪಾಯಿಗಳ ಬಹುಮಾನವೂ ಸಿಕ್ಕಿದೆ. ಟ್ರೋಫಿ ಜೊತೆ ಭಾರತೀಯ ಆಟಗಾರರ ಸಂಭ್ರಮ ನಿಮಗೂ ಖುಷಿ ಕೊಟ್ಟಿದ್ಯಾ? ಮುಂಬೈನಲ್ಲಿ ಚಾಂಪಿಯನ್ಸ್ಗೆ ಸಿಕ್ಕ ಸ್ವಾಗತದ ಬಗ್ಗೆ ನಿಮಗೆ ಏನನಿಸ್ತು? ನೀವು ಭಾವುಕರಾದ ಕ್ಷಣ ಯಾವುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.